ಸೊ ₹100 ಪೆಟ್ರೋಲ್ ಹಾಕ್ಸಿದ್ವಿ. ಮತ್ತು ನಿಮಗೆ ಏನೋ ಹೇಳ್ತಿದ್ದೆ ಅಲ್ವಾ, ನನ್ನ ಗಾಡಿ ಕಳೆದೋಗಿ ಸಿಕ್ಕಿದ ವಿಷಯ ಏನು ಅಂದರೆ ಇದೇ ಟೈಮಿಂಗ್ ಹಿಂಗೇ ಇತ್ತು. ಸನ್ಸೆಟ್ಟು ವೈಬು ಎಲ್ಲ 1 ವರ್ಷ ಆಗಿದೆ ಅನಿಸುತ್ತೆ, 1 ವರ್ಷ ಹಿಂದೆ ಕತೆ ಇದು. ಇನ್ನು ಅಂದರೆ ನನ್ನ ಫ್ರೆಂಡು ಸ್ವಾತಿ ಅಂತ ಇದ್ದಾಳೆ, ಅವಳದು ಮದುವೆ ಇತ್ತು. ಎಲ್ಲಿ ಅಂದರೆ ಬೈಪಾಸಲ್ಲಿ ಕೋಲಾರ ಹೈವೇ ಹತ್ರ ಒಂದು ನಂದಿನಿ ಪ್ಯಾಲೇಸ್ ಅಂತ ಬರುತ್ತೆ, ಅಲ್ಲಿ ಮದುವೆ ಇತ್ತು. ಸರಿ ಮದುವೆಗೆ ಅಂತ ಗಾಡಿಯಲ್ಲಿ ಹೋಗೋಣ ಅಂತ ಗಾಡಿಯಲ್ಲಿ ಈ ಟೈಮ್ ಬಿಟ್ಟು, ಅಂದರೆ ಅದು ಮಳೆ ಸೀಸನ್, ನವಂಬರಲ್ಲಿ ಮಳೆ ಜಾಸ್ತಿ ಬರುತ್ತೆ, ಸುಮ್ಮನೆ ನೆಂದೋಗೋದು ಯಾಕೆ, ಮಳೆಗೆ ನಾವು ಮುಂಚೆನೇ ಹೋಗಿ ರೀಚ್ ಆಗಿ ಮತ್ತೆ ಬೇಕು ಅಂದರೆ ಬರೋವಾಗ ಎಲ್ಲ ಫ್ರೆಂಡ್ಸ್ ಇರ್ತಾರೆ ಬರ್ಬೋದು ಅಂತ ಅಂದ್ಕೊಂಡು ಹೊರಟೆ. ಹೋಗೋವಾಗ ಏನು ತೊಂದರೆ ಆಗಲಿಲ್ಲ, ಹಂಗೆ ಆರಾಮಾಗಿ ಹೋದೆ. ಮತ್ತು ಚೌಲ್ಟ್ರಿಗೆ ಒಂದು 6:30 ಹಂಗೆ ರೀಚ್ ಆದೆ. ಅದು ಹೋಗೋವಾಗ ಒಂದಿಬ್ಬರಿಗೆ ಲಿಫ್ಟ್ ಕೊಟ್ಟು ಸ್ಟೂಡೆಂಟ್ಸ್ಗೆ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಚೆನ್ನಾಗಿ ಎಲ್ಲ ಹೋಗಿ ಅವ್ರಿಗೆ ಒಂದು ಬಿಟ್ಟು ಚೌಲ್ಟ್ರಿ ಹತ್ರ 6:30ಗೆ ಹೋದೆ. ನೋಡಿದ್ರೆ ಯಾರೂ ಒಂದೇ ಎಲ್ಲ ಚೌಲ್ಟ್ರಿ ಹತ್ರ ಇವರಿದ್ದರು. ಸರಿ ಏನು ಮಾಡೋದು, ಮೇಲೆ ಹೋಗೋಣ ಅಂತ ಚೌಲ್ಟ್ರಿ ಒಳಗಡೆ ಹೋಗೋಣ ಅಂತ ಗಾಡಿ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿ ಲಾಕ್ ಮಾಡಿ ಹೆಲ್ಮೆಟ್ ಅಲ್ಲೆಲ್ಲೂ ಇಡೋಕ್ಕೆ ಜಾಗ ಇಲ್ಲ ಅಂತ ಹೆಲ್ಮೆಟ್ ನಾನೇ ಎತ್ಕೊಂಡು ಬಂದೆ. ಚೌಲ್ಟ್ರಿಯಲ್ಲೇ ಇದ್ದೆ. ಸರಿ ಅಂತ ಹಂಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದರು. ಸ್ಟಾರ್ಟ್ ಆಯಿತು, ರಿಸೆಪ್ಷನ್ನು ನಡೀತಾ ಇದೆ. ಮಾತಾಡ್ಕೊಂಡು ನಗ ಆಡ್ಕೊಂಡು ಇದ್ದೀವಿ ಫ್ರೆಂಡ್ಸ್ ಎಲ್ಲ. ಟೈಮು 8:30 ಆಗಿದೆ. ಸರಿ ಊಟ ಆಯಿತು, ಮತ್ತು ಹೋಗೋಣ ಮನೆಗೆ, ಲೇಟಾಗಿ ಹೋಗುತ್ತೆ, 30 ಕಿಲೋಮೀಟರ್ಸ್ ಹೋಗಬೇಕು, ಟ್ರಾವೆಲ್ ಮಾಡಬೇಕು ಅಂತ ಹೋಗೋಣ ಅಂತ ಇಳಿದು ಗಾಡಿ ಹುಡುಕ್ತಿದ್ದೀನಿ. ಪಾರ್ಕಿಂಗಲ್ಲಿ ಗಾಡಿ ಇಲ್ಲ. ಇದೇನು ಗುರು ಸೈಕು, ಯಾರೋ ಮೂವ್ ಮಾಡಿದ್ದಾರೆ, ಹ್ಯಾಂಡ್ ಲಾಕ್ ಹಾಕಿದ್ರು, ಹೆಂಗೆ ಮೂವ್ ಮಾಡಿದ್ರು, ಏನು ಕತೆ ಅಂತ ನೋಡ್ತಾ ಇದ್ದೀರಿ. ಹುಡುಕ್ರಿ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಭಯ ಆಗೋಯ್ತು. ನನಗಂತೂ ಬೀಜ ಬಾಯಿಗೆ ಬಂತು, ಏನು ಮಾಡೋದು ಅಂತ ಹುಡುಕಿ ಸಾಕಾಗೋಯ್ತು. ಆಮೇಲೆ ಫಿಕ್ಸ್ ಆದ್ವಿ, ಗಾಡಿ ಇಲ್ಲ, ಗಾಡಿ ಮಿಸ್ಸಿಂಗ್ ಅಂತ. ಮತ್ತು ಏನು ಮಾಡೋದು ಅಂತ ಅಲ್ಲಿ ಚೌಲ್ಟ್ರಿ ಅವರು ಇವರು ಎಲ್ಲ ಇರ್ತಾರಲ್ವ, ಮ್ಯಾನೇಜರು, ವಾಚ್ಮ್ಯಾನು, ಅವ್ರಿಗೆಲ್ಲ ನೋಡ್ತಿದ್ದೀರಿ, ಹೇಳ್ತಿದ್ದೀರಿ. ಅವರೆಲ್ಲ ಇಲ್ಲೇ ಇರತ್ತೆ, ಯಾರು ತಗೊಂಡೋಗಲ್ವಾ, ಹಂಗೆ ಹಿಂಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆಯಾ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ, ಪಾರ್ಕಿಂಗ್ ಬಿಟ್ಟು CCTV ಒಳಗಡೆ ಎಲ್ಲ ಕಡೆ ಇದೆ, ಪಾರ್ಕಿಂಗಲ್ಲಿ CCTV ಇಲ್ಲ ಅಂತಾರೆ. ಮೇಯ್ನ್ ಬೇಕಿರೋದೇ ಪಾರ್ಕಿಂಗಲ್ಲಲ್ವಾ, ಹೆಂಗೆ ಹೇಳಿ ಜನ. ಸೊ ಲೇಟ್ ಆಯಿತು, ಎಲ್ಲ ಫಿಕ್ಸ್ ಆದ್ವಿ ಗಾಡಿ ಕಳೆದೋಗಿದೆ ಅಂತ. ಮತ್ತು ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಕೋಲಾರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೈಟೇ 9:30 ಹಿಂಗಾಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಬರ್ಸಿದ್ವಿ. ಅವರು ಬಂದರು, ಸ್ಪಾಟಿಗೆ ಬಂದು ಒಂದು 10 o'clock ನೈಟ್ ಸ್ಪಾಟಿಗೆ ಬಂದು ಅದೆಲ್ಲ ಬರ್ಕೊಂಡ್ರು, ಏನೇನೋ ಡೀಟೇಲ್ಸ್ ಎಲ್ಲ ಬರ್ಕೊಂಡು. ಮತ್ತು ನನಗೆ ಹೆವಿ ಬೇಜಾರೇ ಆಗೋಗಿತ್ತು, ಏನು ಮಾಡೋದು ಅಂತ ಹಂಗೆ ಬಂದ್ವಿ ವಾಪಸ್. ನೈಟು ಹಂಗೆ ಅಲ್ಲೆಲ್ಲ ಹುಡುಕಿ ಲೋಕಲಲ್ಲೆಲ್ಲ ಅವ್ರನ್ನೆಲ್ಲ ಕೇಳಿ ಯಾರಾದರೂ ನೋಡಿದ್ರೆ ಹಿಂಗೆ ಗಾಡಿಗೆ ಕರ್ಕೊಂಡು ಹೋಗಿತ್ತು ಅದು ಇದು ಅಂತೆಲ್ಲ. ಯಾರೂ ಏನೂ ಇಲ್ಲ, ಯಾರಿಗೂ ಏನೂ ಗೊತ್ತೇ ಐಡಿಯಾನೇ ಇಲ್ಲ. ಸರಿ ಅಂತ ನೆಕ್ಸ್ಟ್ ಡೇ ತಿರ್ಗಾ ಚೌಲ್ಟ್ರಿ ಹತ್ರ ಬಂದ್ರಿ. ಅಲ್ಲೆಲ್ಲ ಮೇನ್ ಎಂಟ್ರೆನ್ಸಲ್ಲಿ ಒಂದು CCTV ಸಣ್ಣಗೆ ಯಾವುದೋ ವ್ಯೂ ಇದೆ ಅಂತ ನೋಡೋಣ, ಅದರಲ್ಲಾದರೂ ಬೀಳ್ತದೇನೋ ಅಂತ ನೋಡಿದ್ವಿ. ಅದ್ರಲ್ಲಿ ಗೊತ್ತಾಗ್ತಿದೆ ಅಂದರೆ ಫುಲ್ ಡಾರ್ಕ್ ಇದೆ, ಬಟ್ ಯಾರೋ ಗಾಡಿ ಓಡಿಸ್ಕೊಂಡೇ ಹೋಗಿದ್ದಾರೆ. ನನ್ನ ಪ್ಲ್ಯಾನ್ ಏನಾಯಿತು ಅಂದರೆ ಸೈಡ್ ಲಾಕ್ ಮುರಿದು ಎತ್ಕೊಂಡು ಹೋಗಿದ್ದಾರೆ ಅಂತ ಅರ್ಥ ಆಯಿತು. ಮತ್ತು ಅವರು ಪೊಲೀಸವರೆಲ್ಲ ಬಂದು CCTV ಎಲ್ಲ ಚೆಕ್ ಮಾಡಿದ್ರು, ಏನು ಸರಿ ಸಿಕ್ಕರೆ ಕರಿತೀವಿ ಅಂತ ಹೇಳಿದ್ರು. ಅದು ಡ್ಯೂಕ್ 390 ಫುಲ್ ಮೋಸ್ಟ್ ಲವ್ಡ್ ಗಾಡಿ, ಬೇರೆ ಫುಲ್ ಡಿಮ್ಯಾಂಡಲ್ಲಿರೋ ಗಾಡಿ. ಏನು ಮಾಡೋದು ಏನು ಅಂತ ಮತ್ತು ನಾವು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿರೋರನ್ನೆಲ್ಲ ಕೇಳಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಹಿಂಗೆ ಸೊ ಗಾಡಿ ನಂಬರು ಕಳೆದೋಗಿದೆ, ಗಾಡಿ ಎಲ್ಲಾದರೂ ಕಾಣಿಸ್ಕೊಂಡ್ರೆ, ಎಲ್ಲಾದರೂ ಪಾಸ್ ಆದರೆ
ಅಂತ ನಂಬರ್ಗೆ ಫೋನ್ ಮಾಡಿ, ಇಲ್ಲ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅಂತ ಎಲ್ಲ ಕಡೆ ನಮ್ಮ ಸರೌಂಡಿಂಗ್ಸು ಅದು ಇದು ಎಲ್ಲ ಕಡೆ ಹಾಕಿದ್ವಿ. ಫಸ್ಟ್ ಏನು ರೆಸ್ಪಾನ್ಸ್ ಇಲ್ಲ, ಸೆಕೆಂಡ್ ಏನು ರೆಸ್ಪಾನ್ಸ್ ಏನು ಬರಲಿಲ್ಲ. ಮತ್ತು ಥರ್ಡ್ ಡೇ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ KA07 ಅಂತ, ಅವ್ರನ್ನ ಅಪ್ರೋಚ್ ಆಗಿ ಹಾಕ್ಸಿದ್ವಿ. ಬ್ರೋ ಹಿಂಗೆ ನಮ್ಮದು ಗಾಡಿ ಕಳೆದೋಗಿದೆ, ನಿಮ್ಮದು ಇದರಲ್ಲಿ ಹಾಕ್ರಿ, ಎಲ್ಲಾದರೂ ಕಾಣಿಸಿದ್ರೆ ಏನಾದರೂ ಸಿಗ್ಬೋದೇನೋ, ಹೆಲ್ಪ್ ಆಗುತ್ತೆ ಸಿಕ್ಕಿದ್ರೆ ಅಂತ. ಸರಿ ಅಂತ ಅವರು ಹಾಕಿದ್ರು, ಸ್ಟೇಟಸ್ಗೆ ಹಾಕಿದ್ರು, ಪೋಸ್ಟ್ ಮಾಡಿದ್ರು. ಅವ್ರು ಪೋಸ್ಟ್ ಮಾಡಿ ಬೆಳಗ್ಗೆ ಪೋಸ್ಟ್ ಮಾಡಿದ್ರು. ಸಂಜೆ ಒಂದು 5 o'clock ಹಂಗೆ ಯಾವುದೋ ನಂಬರಿಂದ ಫೋನ್ ಬಂತು. ಅಪ್ಪಿ ನಿಂದೆ ನಾ ಗಾಡಿಯಲ್ಲಿ ಇದರಲ್ಲಿ ಹಾಕಿದ್ರು, ಫೇಸ್ಬುಕ್ಕಲ್ಲಿ ಯಾರೋ ಹಾಕಿದ್ದಾರೆ, ನಿಮ್ದು ಇದ್ದೇ ಗಾಡಿ ಅನಿಸುತ್ತೆ, ಇಲ್ಲಿ ಯಾವುದೋ ಹಳ್ಳಿ ಹತ್ರ ಇಲ್ಲೆಲ್ಲೋ ತಂದು ತಳ್ಳಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರೋ, ಒಂದಿನದಿಂದ ಇಲ್ಲೇ ಇದೆ ಗಾಡಿ ಅಂತ ಹೇಳ್ತಾರೆ. ನನಗೆ ಶಾಕು, ಸರ್ಪ್ರೈಸು, ಖುಷಿ ಏನು ಒಂದು. ಮತ್ತೆ ಎಲ್ಲಿ ಸ್ಪಾಟ್ ಎಲ್ಲಿ ಅಂದರೆ ನಮ್ಮೂರಿಂದ ಒಂದು 20 kilometers ಆಗತ್ತೆ. ಸರಿ ಅಂತ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಒಂದು 4-5 ಜನ ಹೋದ್ವಿ ಕಾರಲ್ಲಿ. ಏನಾಗಿರತ್ತೋ ಏನೋ, ಯಾರಾದರೂ ಹಂಗೆ ಅಲ್ಲೇ ಕಳ್ಳರು ಇದ್ದಾರಾ ಹಂಗೆ ಹಿಂಗೆ ಅಂತ ಫಸ್ಟು ಹೋಗಿ ನೋಡೋಣ ಮತ್ತೆ ಏನು ಅಂತ. ಮತ್ತೆ ಹಂಗೆ ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಿದ್ರಿ, ಯಾರೋ ಫೋನ್ ಮಾಡಿದ್ರು ಇಲ್ಲಿ ಗಾಡಿ ಇದೆ ಅಂತೆ ಅಂತ. ನಮ್ಗೆ ಗೊತ್ತಿರೋ ಹೆಡ್ ಕಾನ್ಸ್ಟೇಬಲ್ ಅವರು ಫಸ್ಟು ಹೋಗು, ಸ್ಪಾಟ್ಗೆ ಹೋಗು, ಅಲ್ಲೇ ಗಾಡಿ ಇದ್ದರೆ ಏನಾದರೂ ಆನ್ ಆಗ್ತಿದೆಯಾ ಇಲ್ಲ ನೋಡು, ಏನು ಕತೆ ಹೇಳು, ಮತ್ತು ನಮ್ಗೆ ಫೋನ್ ಮಾಡು ಏನಾಗಿದೆಯೋ ಅಲ್ಲಿ, ನಾವು ಬರ್ತೀರಿ ಅಂತ ಹೇಳಿದ್ರು. ಸರಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಕಾರ್ ಎತ್ಕೊಂಡು ಹೋದ್ವಿ. ಹೋಗೋ ಅಷ್ಟೊತ್ತಿಗೆ ಒಂದು 7:30 ಆಗೋಗಿತ್ತು. ಮತ್ತು ಅಲ್ಲಿ ನೋಡ್ತೀರಿ ಗಾಡಿ ಏನೋ ಐತೆ, ಸ್ಟಿಕ್ಕರಿಂಗ್ ಎಲ್ಲ ಕಿತ್ತಾಕಿದೆ. ಇದೇ ಗಾಡಿ ಸ್ಟಿಕ್ಕರಿಂಗ್ ಎಲ್ಲ ಕಿತ್ತಾಕವ್ರೆ, ಮಿರರ್ಗಳೆಲ್ಲ ತೆಗ್ದಾಕವ್ರೆ, ಮತ್ತು ಅಲ್ಲಿ ಬೀಳಿಸ್ಬಿಟ್ಟವ್ರೆ. ಮತ್ತು ಗಾಡಿ ಎತ್ಬಿಟ್ಟು ಸ್ಟಾರ್ಟ್ ಮಾಡೋಣ ನೋಡಿದ್ರೆ ಸ್ಟಾರ್ಟ್ ಆಗ್ತಿಲ್ಲ. ಸೈಡ್ ಲಾಕ್ ಮುರಿದು ಡೈರೆಕ್ಟ್ ಮಾಡಿ ಎತ್ಕೊಂಡು ಬಂದಿರೋದು. ಮತ್ತು ಏನು ಕತೆ ಅಂದರೆ, ನಾನು ಹಾಕ್ಸಿದ್ದಿದ್ದೆ 150 ರೂಪಾಯಿ ಪೆಟ್ರೋಲು. ಇಲ್ಲಿಂದ ಹೋಗೋಕ್ಕೆ 150, ಬರೋಕ್ಕೆ ಇನ್ನೊಂದು 50 ರೂಪಾಯಿ 60 ರೂಪಾಯಿ ಹಾಕ್ಸಿದ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ಅಷ್ಟೇ ಹಾಕ್ಸಿದ್ದಿದ್ದು ಪೆಟ್ರೋಲು. ಸರಿ ಅವ್ರೇನು ಮಾಡಿದ್ದಾರೆ, ಅಲ್ಲಿ ಬಂದು ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಗಾಡಿ ಎತ್ಕೊಂಡು ಎಲ್ಲೋ ಒಂದು ಕಡೆ ಸ್ಪಾಟಲ್ಲಿ ನಿಲ್ಲಿಸ್ಕೊಂಡು ಮಿರರು ಸ್ಟಿಕ್ಕರು ಎಲ್ಲ ಕಿತ್ತಾಕ್ಬಿಟ್ಟು ಸ್ವಲ್ಪ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಓಡ್ಸೋಕ್ಕೆ ಹೋಗಿದ್ದಾರೆ. ಯಾವುದೋ ಕರೆಕ್ಟಾಗಂಥ ಜಾಗದಲ್ಲಿ ಪೆಟ್ರೋಲಾಗಿ ಹೋಗಿದೆ. ಪೆಟ್ರೋಲ್ ಹೆಂಗೋ ಕಮ್ಮಿ ಇತ್ತು, ಪೆಟ್ರೋಲಾಗಿ ಹೋಗಿದೆ. ಮತ್ತು ಏನೇನೋ ಟ್ರೈ ಮಾಡಿದ್ದಾರೆ ನೋಡಿ. ಇದು ಕೀ ಇದೆಲ್ಲ ಮತ್ತೆ ಹಾಕ್ಸಿರೋ, ಚೇಂಜ್ ಮಾಡಿಸಿರೋದು. ಕೀ ಹಾಕೋಕ್ಕೆ ಸ್ಕ್ರೂ ಡ್ರೈವರ್ ಎಲ್ಲ ಹಾಕಿ ಟ್ರೈ ಮಾಡಿದ್ರು. ಅದು ಏನಾಗಿಲ್ಲ, ಟ್ಯಾಂಕ್ ಓಪನ್ ಆಗಿಲ್ಲ. ಸೊ ಆದ್ದರಿಂದ ಅವ್ರು ಸ್ಟ್ರೈಕಾಗಿ ಹೋಗ್ಬಿಟ್ಟು ಅಲ್ಲೇ ಗಾಡಿನ ತಳ್ಳಿಬಿಟ್ಟು ಹೋಗ್ಬಿಟ್ಟವ್ರೆ. ಅದು ಡೈರೆಕ್ಟಲ್ಲಿ ಹಂಗೆ ಆನಲ್ಲೇ ಬಿಟ್ಬಿಟ್ಟಿದ್ದಾರೆ, ಬ್ಯಾಟ್ರಿ ಡೆಡ್ ಆಗೋಗಿದೆ. ಮತ್ತು ನಾವು ಏನು ಮಾಡಿದ್ರಿ ಅಂದರೆ, ಹಂಗೆ ಒಂದು ನಮ್ಮ ಫ್ರೆಂಡ್ ಅವ್ರದ್ದೇ ಒಂದು ಶೇರ್ ಆಟೋ ಇತ್ತು, ಟಾಟಾ AC ಥರದ್ದು. ಅವ್ರಿಗೆ ಕರೆಸಿ ಮತ್ತೆ ಗಾಡಿನ ಟಾಟಾ AC ಲೋಡ್ ಮಾಡಿಕೊಂಡು ಮತ್ತೆ ನಮ್ಮೂರಿಗೆ ಬರೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. ಮತ್ತು ಅಲ್ಲಿ ಇವ್ರಿಗೆ ಸ್ಟೇಷನ್ ಅವ್ರಿಗೆಲ್ಲ ಹೇಳಿ ಹಿಂಗಾಗಿದೆ ಕತೆ ಅಂತ ಫೋಟೋ ಎಲ್ಲ ತಗೊಂಡು ವಿಡಿಯೋ ಎಲ್ಲ ತೆಗೆದು ಅವ್ರಿಗೆ ಕಳಿಸಿ ಮತ್ತು ಊರಿಗೆ ಬಂದರೆ ಗಾಡಿ ನಮ್ಮ ಬಾಯಿ ಅವ್ರದ್ದು ಅಂಗಡಿ ಇದೆ, ಅಲ್ಲಿ ಬಿಡೋಣ ಅಂತ. ಅಂದರೆ ಅವರು ಇನ್ನೇನು ಕ್ಲೋಸಿಂಗು ಟೈಮು ಹಂಗೆ ಹೀಗೆ. ಸರಿ, ಏನು ತೊಂದರೆ ಇಲ್ಲ, ನಮ್ಗೆ ಗಾಡಿ ಸಿಕ್ಕಿದೆ, ಖುಷಿಯಾಗಿದೆ, ಸಾಕು, ನೀವು ಆರಾಮಾಗಿ ಮಾಡಿ ರಿಪೇರ್ ಮಾಡಿ ಅಂತ ಹೇಳಿ ಮತ್ತೆ ಮತ್ತೆ ಸಾಯಂಕಾಲ ಪೊಲೀಸ್ ಅವ್ರ ಹತ್ರ ಹೋಗಿ ಮೀಟಾಗಿ ಮತ್ತು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಮತ್ತೆ ಬೆಳಗ್ಗೆ ಬಂದು ಗಾಡಿ ರಿಪೇರ್ ಮಾಡಿಸಿ, ಗಾಡಿ ರಿಪೇರು, ಬ್ಯಾಟ್ರಿ ಎಲ್ಲ ಚೇಂಜ್ ಬ್ಯಾಟ್ರಿ ಡೆಡ್ ಆಗೋಗಿತ್ತು. ಮತ್ತು ಮಿರರ್ಗಳು, ಸಸ್ಪೆನ್ಷನ್ ಅವರು ಬೀಳ್ಸೋವಾಗ ಸಸ್ಪೆನ್ಷನ್ನು ತುಂಬ ಹಳೇದಾಗಿತ್ತು. ಮತ್ತು ಸಸ್ಪೆನ್ಷನ್ ಆಯಿಲೆಲ್ಲ ಲೀಕ್ ಆಗೋಗಿ ಅದೊಂದು ಹೊಸ ಸಸ್ಪೆನ್ಷನ್ ಆಯಿತು. ಮತ್ತು ಎಲ್ಲ ಖರ್ಚೆಲ್ಲ ಸೇರಿ ಒಂದು ಹತ್ರ ಒಂದು 7,000 8,000 ಆಯಿತು ಬ್ರೋ.
ಇಷ್ಟೆಲ್ಲ ಕತೆ ಯಾಕೆ ಹೇಳ್ತಾ ಇರೋದು ಅಂದರೆ, ನಾನು ಎಷ್ಟು ಬೇಕೋ ಅಷ್ಟೇ ಪೆಟ್ರೋಲ್ ಹಾಕ್ಸೋದು. ನೋಡಿ ಇವಾಗ ಲೋ ಫ್ಯೂಯಲ್ ಲೆವೆಲ್ ತೋರಿಸ್ತಾ ಇದೆಯಾ, ನೋಡಿ ಕಾಣಿಸ್ತಿದೆಯಾ, ಎಷ್ಟು ಬೇಕೋ ಅಷ್ಟು. ಇನ್ನು 29 ಕಿಲೋಮೀಟರ್ಸ್ ಹೋಗುತ್ತೆ. ನಾನು ಅಷ್ಟೇ ಓಡಿಸೋದು ಕೂಡ ಇವತ್ತು. ಅದಕ್ಕೆ ಸಾಕು, ಸುಮ್ಮನೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎಲ್ಲಾದರೂ ನಿಲ್ಲಿಸಿ ನನ್ನ ಮಕ್ಳು ಮತ್ತೆ ಗಾಡಿ ಹೊಡ್ಕೊಂಡು ಹೋಗ್ಬಿಟ್ರೆ ಅದೊಂದು ಭಯ ಇದೆ ನನಗೆ ಯಾವಾಗಲೂ. ಅದಕ್ಕೆ ಇವಾಗ ಸೈಡ್ ಲಾಕ್ ಜೊತೆಗೆ ಒಂದು ನೋಡಿ ಈ ಕೇಬಲ್ ಕೂಡ ತಗೊಂಡಿದ್ದೀನಿ, ಇದು ಹಾಕ್ಬಿಡ್ತೀನಿ ವೀಲ್ಗೆ. ಯಾಕಂದ್ರೆ ಸೈಡ್ ಲಾಕ್ ಮುರಿದ್ರು ವೀಲ್ಗೆ ಮತ್ತು ಡಿಸ್ಕ್ಗೆ ಇದು ಕನೆಕ್ಟ್ ಮಾಡಿ ಲಾಕ್ ಮಾಡಿಬಿಡ್ತೀನಿ, ಮೂವ್ ಆಗಲ್ಲ ಅದು. ಮತ್ತೆ ತೆಗಿಯೋಕ್ಕೂ ಅಷ್ಟೊಂದು ಈಸಿ ಇಲ್ಲ. ಸೊ ಹಿಂಗೆ ಮಾಡ್ತಿದ್ದೀನಿ. ಹೆಂಗಿತ್ತು ನನ್ನ ಗಾಡಿ ಕಳೆದೋಗಿದ್ದು ಸ್ಟೋರಿ, ಅದಕ್ಕೆ ಇವಾಗೆಲ್ಲ 100 ರೂಪಾಯಿ ಪೆಟ್ರೋಲ್ ಹಾಕ್ಸೋದು. ಸೊ ನೋಡ್ರಪ್ಪ, ಇಷ್ಟ ಆಯಿತು ನನ್ನ ಗಾಡಿ. ಅದಕ್ಕೆ ನನ್ನ ಗಾಡಿ ಮೇಲೆ ಇಷ್ಟೊಂದು ಗಾಡಿ ಕಳೆದೋಗಿ ಮತ್ತೆ ಗಾಡಿ ಸಿಕ್ತು. ಅದು ಅವಾಗೆಲ್ಲ ಇನ್ನೇನು ಮೋಟೋ ವ್ಲಾಗ್ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ದುಡ್ಡೆಲ್ಲ ಸೇವ್ ಮಾಡ್ತಾ ಇದ್ದೆ. ಗೋಪ್ರೋ ತಗೊಳ್ಳೋಣ, ಆಮೇಲೆ ಇದು ಮಾಡೋಣ ಅದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಹಿಂಗೆ ಗಾಡಿ ಕಳೆದೋಗಿ 4 ದಿನದ ನರ್ಕ ಆಗೋಗಿತ್ತು. ಒಂಥರ ಬೇಜಾರು, ಊಟ ಕೂಡ ಹೋಗ್ತಾ ಇರಲಿಲ್ಲ ಹೊಟ್ಟೆ ಒಳಗಡೆಗೆ, ಹಂಗಿತ್ತು. ಸೊ ಅದಕ್ಕೇನಪ್ಪ, ಗಾಡಿಗಳನ್ನ ಹುಷಾರಾಗಿ ನೋಡ್ಕೊಳ್ರಿ. ಅದಕ್ಕೆ ನಮಗೆ ಈ ಗಾಡಿ ಅಂದರೆ ತುಂಬ ಇಷ್ಟ. ಮತ್ತು ಅದಕ್ಕೆ ಗಾಡಿನ ಅಷ್ಟೊಂದು ಅಬ್ಯೂಸ್ ಕೂಡ ಮಾಡಲ್ಲ ನಾನು.